ಹಾಯ್ ಪೇರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೀಯಿಂಗ್ ಮಾಮ್ ಕನ್ನಡ. ಎಳೆ ಮಕ್ಕಳಲ್ಲಿ ಅದರಲ್ಲೂ ಸ್ಪೆಷಲಿ 1 ರಿಂದ 4 ತಿಂಗಳ ಒಳಗಿನ ಮಗುವಿನಲ್ಲಿ ಈ ಹೊಟ್ಟೆ ನೋವು, ಹೊಟ್ಟೆ ಮುಳ್ಳಿಡ್ದಂಗೆ ಆಗೋದು, ಬಿರುಸಾದಂಗೆ ಆಗೋದು ಮತ್ತು ಮಲಬದ್ಧತೆ ಇವೆಲ್ಲ ತೊಂದರೆಗಳು ಜಾಸ್ತಿ ಆಗ್ತಾ ಇರ್ತಾವೆ. ಇವೆಲ್ಲ ತೊಂದರೆಗಳಿಗೆ ಒಂದೇ ಒಂದು ಬೆಸ್ಟ್ ಸೊಲ್ಯೂಷನ್ ಅಂತಂದರೆ ಹೊಟ್ಟೆ ಮಸಾಜ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಮಗುವಿಗೆ ಯಾವ ರೀತಿ ಹೊಟ್ಟೆ ಮಸಾಜ್ ಮಾಡಬೇಕು ಮತ್ತು ಅದರಿಂದ ಆಗೋ ಲಾಭಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೇನೆ. ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿದರೆ ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಮ ಮಗುವಿಗೆ ಹೊಟ್ಟೆ ಮಸಾಜ್ನಿಂದ ಆಗೋ ಲಾಭಗಳು: ಮಲಬದ್ಧತೆ ನಿವಾರಣೆ. ನಿಮ್ಮ ಮಗುವಿನ ಡೈಜೆಸ್ಟ್ ಸಿಸ್ಟಮ್ ಇನ್ನೂ ಬೆಳೀತಾ ಇರುತ್ತೆ, ಅಂದರೆ ನಿಮ್ಮ ಮಗುವಿನ ಹೊಟ್ಟೆಯಲ್ಲಿರೋ ಮಸಲ್ಸ್ ಇನ್ನೂ ಸ್ಟ್ರಾಂಗ್ ಆಗ್ತಾ ಇರುತ್ತೆ. ಊಟ ಆಗಲಿ ಹಾಲನ್ನಾಗಲಿ ಹಿಡಿದಿಟ್ಕೋ ಶಕ್ತಿನ ಇನ್ನೂ ಬೆಳೆಸ್ಕೋತಾ ಇರುತ್ತೆ. ಅದರಿಂದ ಅದಕ್ಕೆ ಕೆಲವೊಂದು ಬಾರಿ ಲೂಸ್ ಮೋಷನ್ ಆಗೋದಾಗಲಿ, ಇಲ್ಲ ಈ ಮಲಬದ್ಧತೆ ಆಗೋದಾಗಲಿ, ಈ ರೀತಿ ತೊಂದರೆಗಳಾಗ್ತಾ ಇರ್ತಾವೆ. ಈ ನೀವು ಹೊಟ್ಟೆ ಮಸಾಜ್ ಮಾಡೋದ್ರಿಂದ ಅದರ ಡೈಜೆಸ್ಟಿವ್ ಸಿಸ್ಟಮ್ ಬೇಗ ಬೆಳೆಯೋಕ್ಕೆ, ಸ್ಟ್ರಾಂಗ್ ಆಗೋಕ್ಕೆ ಸಹಾಯ ಆಗುತ್ತೆ. ಸೆಕೆಂಡ್ ಒನ್, ಗ್ಯಾಸ್ ರಿಲೀಫ್. ನಿಮ್ಮ ಮಗು ಒಂದೇ ಜಾಗದಲ್ಲಿ, ಅದರಲ್ಲೂ 3 ತಿಂಗಳೊಳಗಿನ ಮಗು ಒಂದೇ ಜಾಗದಲ್ಲಿ ಮಲಗಿ ಹಾಲು ಕುಡಿಯೋದ್ರಿಂದ ಹಾಲಿನ ಜೊತೆ ಒಂದಿಷ್ಟು ಗಾಳಿ ಕೂಡ ಹೊಟ್ಟೆ ಒಳಗೆ ಹೋಗಿರುತ್ತೆ. ಈ ಗಾಳಿನ ಹೊರ ಹಾಕ್ಸೋಕ್ಕೆ ನೀವು ಹೊಟ್ಟೆ ಮಸಾಜ್ ಮಾಡಬೇಕಾಗತ್ತೆ. ಈ ಗಾಳಿನ ಹೊರ ಹಾಕ್ಸೋಕ್ಕೆ ತೇಗಿಸೋದು ಕೂಡ ಒಂದು ಉಪಾಯ. ನನ್ನ ಚಾನಲ್ನಲ್ಲಿ ಒಂದು ಯಾವ ರೀತಿ ತೇಗಿಸ್ಬೇಕು, ಅದರಿಂದ ಆಗೋ ಲಾಭಗಳ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಇದೆ. ಅದನ್ನೊಂದ್ಸರಿ ಹೋಗಿ ನೀವು ಚೆಕ್ ಮಾಡಿಕೊಂಡ್ರೆ ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತೆ. ಥರ್ಡ್ ಬೆನಿಫಿಟ್, ಕಾಲಿಕ್ ಪೇನ್. ಅಂದರೆ ನಿಮ್ಮ ಮಗು ಹೊಟ್ಟೆ ನೋವು ಆಗ್ತಿರುತ್ತೆ, ಅಂದರೆ ಹೊಟ್ಟೆ ನೋವು, ಹೊಟ್ಟೆ ಬೆರೆಸಿಡ್ದಂಗೆ ಆಗೋದು, ಹೊಟ್ಟೆ ಕುಟ್ಟಿಡ್ದಂಗೆ ಆಗೋದು, ಈ ರೀತಿ ಎಲ್ಲ ತೊಂದರೆಗಳಿಗೂ ಈ ಹೊಟ್ಟೆ ಮಸಾಜ್ನಿಂದ ನೀವು ಉಪಶಮನ ಕೊಡಿಸ್ಬೋದು. ಬೆಸ್ಟ್ ಟೈಮ್ ಫಾರ್ ಟಮ್ಮಿ ಮಸಾಜ್. ನಿಮ್ಮ ಮಗು ಹಾಲು ಕುಡಿದಾಯ್ತು ಅಥವಾ ಊಟ ಮಾಡಿದ 30 ನಿಮಿಷಗಳ ನಂತರ ಈ ಮಸಾಜ್ ಮಾಡಿ. ತಕ್ಷಣ ಹಾಲು ಕುಡಿದ ಮೇಲೆ ಮಾಡೋಕ್ಕೆ ಹೋಗಬೇಡಿ, ಅದು ಕೆಲವೊಂದು ಬಾರಿ ಜಾಸ್ತಿ ಕಕ್ಕೋದೆಲ್ಲ ಚಾನ್ಸಸ್ ಆಗುತ್ತೆ. ಇವಾಗ ನಿಮ್ಮ ಮಗುವಿಗೆ ಯಾವ ರೀತಿ ಹೊಟ್ಟೆ ಮಸಾಜ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ, ಬನ್ನಿ. ಮತ್ತು ನಿಮ್ಮ ಮಗು ಈ ಮಸಾಜ್ ಮಾಡೋ ಸಂದರ್ಭದಲ್ಲಿ ಖುಷಿಯಾಗಿ ಎಂಜಾಯ್ ಮಾಡಬೇಕು. ಅದಕ್ಕೆ ನಿದ್ದೆ ಬಂದಾಗಲಿ, ಇಲ್ಲ ಅದು ಅಳ್ತಿರುತ್ತಂತಂದರೆ ಯಾವುದೇ ರೀತಿ ಫೋರ್ಸ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಅದು ಯಾವ ಸಮಯದಲ್ಲಿ ಲವಲವಿಕೆಯಿಂದ ಇರುತ್ತಲ್ಲ ಆ ಸಮಯದಲ್ಲಿ ಮಾಡಿದರೆ ಒಳ್ಳೆಯದು. ಆ ಸಮಯನ ನೀವು ಮತ್ತು ನಿಮ್ಮ ಮಗು ಇಬ್ಬರೂ ಆ ಸಮಯ ಸದುಪಯೋಗಪಡಿಸ್ಕೊಳ್ಳಿ. ಅಂದರೆ ಇಬ್ಬರ ಮಧ್ಯದಲ್ಲಿನ ಬಾಂಧವ್ಯ ಬೆಳೆಸ್ಕೊಳ್ಳಿ ಮತ್ತು ನಿಮ್ಮ ಮಗು ಕೂಡ ಅದನ್ನು ಖುಷಿಯಾಗಿ ಎಂಜಾಯ್ ಮಾಡಬೇಕು. ಆ ಸಮಯನ ಚೂಸ್ ಮಾಡ್ಕೊಳ್ಳಿ.
ಇದಿಷ್ಟು ನಿಮ್ಮ ಮಗುವಿಗೆ ಹೊಟ್ಟೆ ಮಸಾಜ್ನಿಂದ ಆಗೋ ಲಾಭಗಳು ಮತ್ತು ಯಾವ ರೀತಿ ಮಾಡಬೇಕನ್ನೋದ್ರ ಬಗ್ಗೆ ಪೂರ್ತಿ ಮಾಹಿತಿ ನನ್ನ ಚಾನಲ್ನಲ್ಲಿ ಇದೇ ರೀತಿ ಮಗು ಆರೈಕೆ, ಮಗು ಆಹಾರ ಮತ್ತು ಮಕ್ಕಳನ್ನು ಹೇಗೆ ಬುದ್ಧಿಶಾಲಿಯನ್ನಾಗಿ ಮಾಡೋದ್ರ ಬಗ್ಗೆ ರೆಗ್ಯುಲರ್ ವೀಡಿಯೋಸ್ ಮಾಡ್ತಾ ಇರ್ತೇನೆ. ಕೆಳಕಾಂತಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.